ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಬ್ಯುಸಿ ಲೈಫ್ ವಿತ್ ಬೆಂಗಳೂರು. ಇವತ್ತು ತುಂಬ ಈಸಿ ಮತ್ತು ಟೇಸ್ಟಿಯಾಗಿರುವಂಥ ಒಂದು ಡೆಸರ್ಟ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ರಸ್ಮಲೈ. ಆದರೆ ಒಂದು ಟ್ವಿಸ್ಟ್ ಏನಂದರೆ ಇದು ಬ್ರೆಡ್ಡಿಂದ ಮಾಡಿರೋ ರಸ್ಮಲೈ. ಟೇಸ್ಟಲ್ಲಿ ಸ್ವಲ್ಪನೂ ಕೂಡ ವ್ಯತ್ಯಾಸ ಬರೋದಿಲ್ಲ. ಯಾವ ರೀತಿ ರಸ್ಮಲೈ ಇರುತ್ತೆ ಸೇಮ್ ಟೇಸ್ಟಲ್ಲೇ ಬ್ರೆಡ್ಡಲ್ಲಿ ಮಾಡಿರೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 10 ನಿಮಿಷದಲ್ಲೇ ರೆಡಿಯಾಗಿಬಿಡುತ್ತೆ. ಎಲ್ಲ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂಥ ತಿಂಡಿ ಇದು. ಎಲ್ಲ ಮನೆಯಲ್ಲೂ ಸಿಗುವಂತಹ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡೆ ತುಂಬ ಈಸಿಯಾಗಿ ಮಾಡಿರೋಂಥದ್ದು. ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಮೊದಲನೇದಾಗಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 2 ಕಪ್ ಆಗೋಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ಬಿಸಿ ಮಾಡ್ತಾ ಇರೋವಂಥ ಹಾಲಿಗೆ 5-6 ಕೇಸರಿ ದಳಗಳನ್ನು ಹಾಕ್ಕೊಂಡು ಅದು ಬಿಸಿ ಹಾಲಲ್ಲಿ ಕಲರು ಮತ್ತು ಪರಿಮಳ ಬಿಟ್ಕೊಳ್ಳುತ್ತೆ. ಈ ಥರ ಅದನ್ನು ತಿರುಗಿಸ್ಕೊಳ್ತಾ ಇರಬೇಕು. 2 ಕಪ್ ಇರೋ ಹಾಲು 1 ಕಪ್ಪಷ್ಟು ಆಗಬೇಕು. ಅಂದರೆ ಅರ್ಧ ಭಾಗ ಆಗೋಷ್ಟು ಚೆನ್ನಾಗಿ ಕುದಿಬೇಕು. ಕುದೀತಾ ಇರುವಾಗ ನಾವು ಸೆಂಟ್ರಲ್ಲಿ ತಿರುಗಿಸ್ಕೊಳ್ತಾ ಇರಬೇಕು. 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೋಬೇಕು. ಸಕ್ಕರೆ ಎಲ್ಲ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋಕ್ಕೆ ಬಿಡಬೇಕು. ಹಾಲು ಸಕ್ಕರೆ ಚೆನ್ನಾಗಿ ಹೊಂದ್ಕೊಂಡು ಕುದೀಲಿ. ನಂತರ 1 ಕಪ್ಗೆ 2 ಸ್ಪೂನಷ್ಟು ಹಾಲು ಹಾಕ್ಬಿಟ್ಟು 2 ಸ್ಪೂನು ಕಸ್ಟರ್ಡ್ ಪೌಡರ್, 1 ಸ್ಪೂನಷ್ಟು ಮಿಲ್ಕ್ ಪೌಡರ್, 1 ಸ್ಪೂನಷ್ಟು ಬಾದಾಮ್ ಪೌಡರ್. ಇದು ಆಪ್ಷನಲ್ಲು. ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ನಾನು ಇನ್ನೂ ರುಚಿ ಚೆನ್ನಾಗಿರುತ್ತೆ ಅಂತ ಹಾಕಿ ಈ ಥರ ಗಂಟಿಲ್ದಲೇ ನೀಟಾಗಿ ಸ್ಪೂನ್ನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿರೋದನ್ನು ಈ ಥರ ಕುದೀತಾ ಇರುವಂಥ ಹಾಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು. ಈ ಸಮಯದಲ್ಲಿ ತಳ ಹೊತ್ತ ಅಂಥ ಚಾನ್ಸಸ್ ಇರುತ್ತೆ. ಚೆನ್ನಾಗಿ ತಿರುಗಿಸಿ ಇನ್ನೊಂದು ಕಪ್ಪಲ್ಲಿ ಹಾಲಿನ ಕೆನೆ ತೆಗೆದಿಟ್ಕೊಂಡಿದ್ದೆ. ಈ ಹಾಲಿನ ಕೆನೆ ಜಾಗದಲ್ಲಿ ನೀವು ಫ್ರೆಶ್ ಕ್ರೀಮ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಹಾಲಿನ ಕೆನೆ ಮತ್ತು 1 ಸ್ಪೂನಷ್ಟು ಸಕ್ಕರೆನ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ನಾನಿಲ್ಲಿ 6 ಪೀಸು ಬ್ರೆಡ್ ತೊಗೊಂಡಿದ್ದೀನಿ. 6 ಪೀಸು ಅಂದರೆ ಒಂದೊಂದಕ್ಕೆ 2 3 ಜೋಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಬ್ರೌನ್ ಕಲರ್ ಭಾಗ ಏನಿದೆ ಎಡ್ಜು ಕಟ್ ಮಾಡಿ ನಾನು ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇದನ್ನು 4 ಭಾಗಗಳಾಗಿ ಮಾಡ್ಕೋಬೋದು. ನನಗೆ ಸ್ವಲ್ಪ ದೊಡ್ಡದಾಗೆ ಇರಲಿ ಅಂತ ಈ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನಂತರ ನಾವು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಕೆನೆ ಮತ್ತು ಸಕ್ಕರೆನ ಸೆಂಟ್ರಲ್ಲಿ ಹಾಕ್ಬಿಟ್ಟು ಈ ಥರ ಎಲ್ಲ ಪೀಸಸ್ಗೂ ಕೂಡ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಅಗಲವಾಗಿರೋ ಪಾತ್ರೆಗೆ ಎಲ್ಲನೂ ಕೂಡ ಹಾಲಿನ ಕೆನೆ ಮತ್ತು ಸಕ್ಕರೆನ ಹಚ್ಕೊಂಡು ಇಟ್ಕೋಬೇಕು. ಕೆನೆ ಬದಲಾಗಿ ನೀವು ಫ್ರೆಶ್ ಕ್ರೀಮ್ ಕೂಡ ಯೂಸ್ ಮಾಡ್ಕೋಬೋದು. ಇದು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ನಾವು ಹಾಲು ಮತ್ತು ಕಸ್ಟರ್ಡ್ ಪೌಡರ್ ಎಲ್ಲ ಹಾಕ್ಬಿಟ್ಟು ಬಾದಾಮ್ ಮಿಲ್ಕ್ ಎಲ್ಲ ಹಾಕಿ ಅದನ್ನು ಈ ಥರ ಬ್ರೆಡ್ ಸ್ಲೈಸಸ್ ಮೇಲೆ ಹಾಕ್ಬಿಟ್ಟು 1 ಅವರ್ ಆದರೂ ಮಿನಿಮಮ್ 1 ಅವರ್ ಆದರೂ ನಾವು ಫ್ರಿಡ್ಜಲ್ಲಿ ಇಡಬೇಕು. ಇದು ಕೂಲ್ ಆದಮೇಲೆ ತಿಂದ್ರೇ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮೇಲೆ ಪಿಸ್ತಾ ಮತ್ತು ಬಾದಾಮನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಮುಚ್ಚಿಟ್ಬಿಟ್ಟು 1 ಅವರ್ ನಾವು ಫ್ರಿಡ್ಜಲ್ಲಿ ಇಟ್ಬಿಟ್ಟು ನಂತರ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ತುಂಬ ಈಸಿಯಾಗಿ ಮತ್ತು ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಮಾಡಿರೋಂಥ ಪದಾರ್ಥ ಇದು. ರುಚಿನಲ್ಲಂತೂ ತುಂಬ ಅದ್ಭುತವಾಗಿರುತ್ತೆ.
ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ. ಈ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ತುಂಬ ಈಸಿ ಮತ್ತು ಟೇಸ್ಟಿಯಾಗಿರುವಂತಹ ಪದಾರ್ಥ ಇದು. ಇನ್ನು ಮುಂದೆ ಒಳ್ಳೆ ವಿಡಿಯೋ ಹಾಕಲು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿರೋ ಎಲ್ಲರಿಗೂ ಕೂಡ ಧನ್ಯವಾದ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಭೇಟಿಯಾಗೋಣ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು.